ನನ್ನ ಹೆಸರು ಸಂಶೋಧನೆ ಸಾಲ್ಮರ್ ಅಂತೇಳಿ. ಏನು ಇವತ್ತು ಕಾರ್ಯಕ್ರಮ ಏನು ಉದ್ಘಾಟನೆ ಮಾಡಿದರೆ, ಏನು ಕ್ಲಿನಿಕ್ ಸರ್ ಇದು? ಇದು ಸಾಲ್ಮರ ಆಯುರ್ವೇದ ಫೈಲ್ಸ್ ಕ್ಲಿನಿಕ್ ಅಂತ ಇದೆ. ಅಂದರೆ ಮೂಲವ್ಯಾಧಿ, ಫಿಸ್ತುಲಾ, ಫಿಶರಿಗೆ ಸಂಬಂಧಪಟ್ಟಂಥ ಕೇಸ್ಗಳು ಅಲ್ಲದೆ ಕೆಲವೊಂದು ರೋಗಗಳಿಗೆ ಸಮೇತ ನಮ್ಮಲ್ಲಿ ಈ ಸೊಂಟ ನೋವು, ಮಂಡಿ ನೋವು ಅಂಥದಕ್ಕೆ ಇಲ್ಲಿ ಗುಣ ಆಗದಂಥ ಕೇಸನ್ನು ನಾವು ಇಲ್ಲಿ ಹ್ಯಾಂಡಲ್ ಮಾಡ್ತಾ ಇದ್ದೀವಿ. ಈಗ ಎಷ್ಟು ಬ್ರಾಂಚ್ ಓಪನ್ ಮಾಡಿದ್ದೀರಾ? ಮೈಸೂರಿಗೆ ಇವತ್ತು ಪಾದಾರ್ಪಣೆ ಮಾಡಿದ್ದೀರಾ, ಮೈಸೂರು ನಗರಿಗೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೈಸೂರು ಜನತೆಗೆ? ಮೈಸೂರು ಜನತೆಗೆ ಹೇಳಲಿಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ನಾವು ಸಾಲ್ಮರ ಆಯುರ್ವೇದ ಕ್ಲಿನಿಕ್ತು ಈಗ ನಮ್ಮ ಮೈಸೂರಲ್ಲಿ ಪ್ರಾರಂಭಿಸಿದ್ದೀವಿ. ಈ ಕ್ಲಿನಿಕಲ್ಲಿ ನೀವು ಮೂಲವ್ಯಾಧಿ ಸಮಸ್ಯೆಯಿಂದ ಬಳಲುವಂಥ ರೋಗಿಗಳು ಬಂದುಬಿಟ್ಟು ಒಂದು ಡೋಸ್ ಔಷಧಿ ನಮ್ಮಿಂದ ಪಡ್ಕೊಳ್ಳಿ. ಯಾವುದೇ ₹1 ನಮಗೆ ಚಾರ್ಜ್ ಕೊಡುವಂಥ ಅವಶ್ಯಕತೆ ಇಲ್ಲ. ಅದನ್ನು ಪಡ್ಕೊಂಡು ಅದರಲ್ಲಿ ಸಿಗುವಂಥ ರಿಸಲ್ಟನ್ನು ನೋಡಿಕೊಂಡು ನೀವು ಮುಂದೆ ಕೋರ್ಸನ್ನು ಯೂಸ್ ಮಾಡಬಹುದು. ಅದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ಫಾಲೋ ಈಗ ಎಲ್ಲೆಲ್ಲಿ ಬ್ರಾಂಚ್ ಓಪನ್ ಮಾಡಿದ್ದೀರಾ ನೀವು? ಇವಾಗ ಇದು ಸ್ಟಾರ್ಟ್ ಆಗಿರೋದು ನಾವು ಪುತ್ತೂರು ಅನ್ನೋ ಸಿಟಿಯಿಂದ. ಅದು ಮಂಗಳೂರು ಒಂದು ಸಣ್ಣ ಟೌನ್. ಅದು ನಮ್ಮ ವೈದ್ಯರ ಊರದು. ಅಲ್ಲಿಂದ ಆಗಿರುತ್ತೆ. ಅವರು ಇದರ ವಿದ್ಯೆ ಕಲಿತು ಅದನ್ನು ಡೆವಲಪ್ ಮಾಡಿದಲ್ಲ ಆ ಊರಿಂದ. ಅಲ್ಲಿ ಟೆಸ್ಟ್ ಆ್ಯಂಡ್ ಪ್ರೂವ್ಡ್ ಆದ ನಂತರ ಮಹಾರಾಷ್ಟ್ರಕ್ಕೆ ಹೋದರು. ಮುಂಬೈಯಲ್ಲಿ ತುಂಬ ವರ್ಷ ಅಲ್ಲಿ ಸೇವೆ ಮಾಡಿದರು. ಅದರ ನಂತರ ಬೆಂಗಳೂರಲ್ಲಿ ಓಪನ್ ಮಾಡಿದ್ವಿ. ಅದರ ನಂತರ ಹುಬ್ಳಿಯಲ್ಲಿ ಮಾಡಿದ್ವಿ. ಇದೆಲ್ಲದ ರೀಸನು ಈ ಮದ್ದಿನ ಎಫೆಕ್ಟ್ ಆಗಿರುತ್ತೆ ಮತ್ತು ಆ ರೀತಿಯ ಗುಣ ಕೊಡುವ ರೀಸನ್ ಆದ ಕಾರಣ ನಾವು ಬ್ರಾಂಚಸನ್ನು ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀವಿ. ಈಗ ಇಂಗ್ಲೀಷ್ ಮೆಡಿಸಿನ್ ಮಧ್ಯೆ ತಮ್ಮದು ಆಯುರ್ವೇದ ಒಂದು ಓಪನ್ ಮಾಡಿದ್ರೆ ಎಷ್ಟು ಇದು ಯಾವ ರೀತಿ ಜನಕ್ಕೆ ಸಹಕಾರಿಯಾಗುತ್ತೆ ಸರ್? ನೋಡಿ, ಇದು ಕರೆಕ್ಟಾಗಿ ಹೇಳಬೇಕು ಅಂತ ಹೇಳಿದರೆ, ಪೈಲ್ಸ್ ಅಥವಾ ಅದರ ರಿಲೇಟೆಡ್ ಅದರಲ್ಲಿ ಬೇರೆ ಬೇರೆ ವೇರಿಯಂಟ್ಸ್ ಇದೆ, ಬೇರೆ ಬೇರೆ ಇದಿದೆ, ಸ್ಟೇಜಸ್ ಇದೆ. ಸೊ ಇದು ಈವನ್ ಇಂಗ್ಲೀಷ್ ಮೆಡಿಸಿನ್, ಏನು ಇಂಗ್ಲೀಷ್ ಅಂತ ಹೇಳ್ತಿದ್ದೀರಾ, ಅದು ಕೂಡ ಸಾಲ್ವ್ ಮಾಡಲಿಕ್ಕೆ ಕ್ಲಿಯರ್ ಆಗಿ ಆಗ್ತಿಲ್ಲ. ನಮ್ಮ ಹತ್ರ ಹೆಚ್ಚಾಗಿ ಬರುವವರು ಕೂಡ ಅವರು ಇದೇ ಹೇಳ್ತಾ ಇರೋದು, ನಾವು ತುಂಬ ಕಡೆ ಹೋಗಿದ್ದೇವೆ, ತುಂಬ ಕಡೆ ಮೆಡಿಸಿನ್ ತಗೊಂಡಿದ್ದೇವೆ, ಬಟ್ ಗುಣ ಆಗ್ತಿಲ್ಲ ಅಂತೇಳಿ. ಸೊ ಅಂಥ ಕೇಸಸ್ ಹೆಚ್ಚಾಗಿ ಬಂದ ನಂತರ ಗುಣ ಆಗಿರೋ ಕೇಸಸ್ ತುಂಬ ಇದೆ ನಮ್ಮ ಹತ್ರ. ಸೊ ದೇರ್ ಫೋರ್ ಈ ಒಂದು ರೋಗಕ್ಕೆ, ಈ ಒಂದು ಏನಿದೆ ಇಶ್ಯೂಸ್ ಇದೆ, ಅದಕ್ಕೆ ತುಂಬ ಎಫೆಕ್ಟಿವ್ ಆಗಿ ನಾವು ಕೊಡ್ತಾ ಇದ್ದೀವಿ. ಅದಾಗಿರ್ತದೆ ಇವರು ಇಷ್ಟು ವರ್ಷ ಮಾಡಿರುವಂಥ ಒಂದು ರಿಸರ್ಚ್ ಇದು ಒಂದು ಫಲ. ಸೊ ದೇರ್ ಫೋರ್ ಇಂಗ್ಲೀಷ್ ಅಥವಾ ಆಯುರ್ವೇದ ಅನ್ನೋ ಮಾತೇ ಬರಲ್ಲ. ಇದು ಎಲ್ಲವನ್ನೂ ಮೀರಿಸುವಂಥ ಶಕ್ತಿ ಇರುವಂಥ ಒಂದು ನಮ್ಮ ಮದ್ದಾಗಿರುತ್ತೆ. ನಿಮ್ಮ ಸಾಲ್ವರ ಬಗ್ಗೆ ಹೇಳೋದಾದರೆ ಇತಿಹಾಸ ಏನಿದೆ ಸರ್ ನಿಮ್ಮ ಸಾಲ್ವರ? ಯಾವಾಗ ಓಪನ್ ಆಗ್ತು, ಇದ್ರ ಏನಾಯ್ತು, ಅದ್ರ ವಿಚಾರ ಹೇಳಿ. ಸಾಲ್ಮರ ಅನ್ನುವ ಊರು, ಆ್ಯಕ್ಚುಲಿ ಸಾಲ್ಮರ ಅನ್ನೋದು ಊರಾಗಿರುತ್ತದೆ. ಇವರ ತಂದೆಯವರಿಂದಲೇ ಇವರಿಗೆ ಆಯುರ್ವೇದದ ನಂಟು ಇದೆ. ಇವರ ತಂದೆ ಕೂಡ ಬೇರೆ ಬೇರೆ ಮದ್ದು ಕೊಡ್ತಾ ಇದ್ದದ್ದು. ತದನಂತರ ಇವರ ಸ್ವಂತ ರಿಸರ್ಚಿಂದ ತುಂಬ ವರ್ಷ ಪ್ರಯತ್ನ ಪಟ್ಟು ಈ ಮದ್ದನ್ನು ಅವರು ಕಂಡುಹಿಡಿದರು. ಆ್ಯಕ್ಚುಲಿ ಅದರ ಮುಂಚೆ ಇವರು ಕೊಡ್ತಾ ಇದ್ದದ್ದು ಸ್ಟೋನ್ಗೆ, ಕಿಡ್ನಿ ಸ್ಟೋನ್ಗೆಲ್ಲ ಕೊಡ್ತಾ ಇದ್ರು. ಬಟ್ ಇದು ಅದರ ನಂತರ ತಂದೆ ಅವರ ನಂತರ ಇವರು ತುಂಬ ವರ್ಷ ರಿಸರ್ಚ್ ಮಾಡಿದ ನಂತರ ಒಂದು ಈ ಮದ್ದನ್ನು ಇವರು ಕಂಡುಹಿಡಿದ್ರು. ಸೊ ಇವರ ಫ್ಯಾಮಿಲಿಯಲ್ಲೇ ಇದು ಇದೆ, ಏನು ಈ ಆಯುರ್ವೇದ ಅನ್ನೋದಿದೆ, ಈ ಸಂಸ್ಕೃತಿ ಇದೆ. ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ತುಂಬ ವರ್ಷದಿಂದ ಇವರು ಜೀವಿಸ್ತಾ ಇದ್ದಾರೆ. ಸೊ ಇವರು ಕಳೆದ 28-30 ವರ್ಷದಿಂದ ಇದರಲ್ಲಿ ಜೀವನ ಮಾಡಿದರು ಅಂತ ಹೇಳಿದರೆ, ಈ ರಿಸರ್ಚ್ ಮಾಡೋ ಫೇಸಲ್ಲಿ ಎಲ್ರಿಗೂ ಗೊತ್ತಿರುತ್ತೆ, R&D ಅನ್ನೋ ಫೇಸ್ ಇದೆ ಅಲ್ವ, ಆ ಫೇಸಲ್ಲಿ ತುಂಬ ಕಷ್ಟ ಇರುತ್ತೆ, ಕಾರ್ಪಣ್ಯ ಇರುತ್ತೆ. ಇದು ಆ ಟೈಮಲ್ಲಿ ನಮಗೆ ಫಿನಾನ್ಷಿಯಲ್ ಸಪೋರ್ಟ್ ಮಾಡೋದಿಲ್ಲ, ಏನೂ ಇಲ್ಲದಂಥ ಟೈಮ್ ಇರುತ್ತೆ. ಇವಾಗ ಆಗಿರುತ್ತೆ ಇವರ ಮದ್ದು ತುಂಬ ಪರಿಣಾಮಕಾರಿಯಾಗಿ ಬಂತು. ಈ ಒಂದು ಪ್ರೈಸು ಕಳೆದ 5-6 ವರ್ಷದಿಂದ ಎಲ್ಲ ಕಡೆ ಪ್ರಸರಿಸಿತು. ಯಾಕಂದರೆ ಇದರ ಫಾರ್ಮುಲೇಷನ್ ಕರೆಕ್ಟಾಗಿ ಫಿಟ್ ಬಂದ ಟೈಮ್ ಆಗಿರ್ತದೆ, ಕಳೆದ 6-7 ವರ್ಷದಿಂದ. ಖಂಡಿತವಾಗಿ ಆಫ್ಟರ್ ಕೊರೋನಾ ಅಂತೇಳಿ ಹೇಳ್ಬೋದು. ಈ ಕೊರೋನಾದ ಟೈಮಲ್ಲಿ ಹಾಸ್ಪಿಟಲ್ಸ್ ಎಲ್ಲ ಕ್ಲೋಸ್ ಇದ್ದ ಕಾರಣ ಈ ನಮ್ಮ ಸಾಲ್ಮರ ಆಯುರ್ವೇದಕ್ಕೆ ಜಾಸ್ತಿಯಾಗಿ ಜನರು ಬರಲಿಕ್ಕೆ ಪ್ರಾರಂಭ ಮಾಡಿದರು. ಪ್ರಾರಂಭ ಮಾಡಿದಾಗ ನಮ್ಮ ಔಷಧಿಯ ಪ್ರಭಾವವನ್ನು ಅರಿತುಕೊಂಡಂಥವರು ಒಬ್ಬರಿಂದ ಇನ್ನೊಬ್ಬರಿಗೆ ಪಬ್ಲಿಸಿಟಿ ಅಂತೇಳಿ ಹೇಳ್ಬೋದು. ಅದರಿಂದ ಇವತ್ತು ನಾವು ಈ ಹಂತಕ್ಕೆ ಬಂದು ಮುಟ್ಟಿದ್ದೀವಿ. ಈಗ ಮೈಸೂರಲ್ಲಿ ನಮ್ಮ ನೌಫಾಲ್ ಅವರ ಸಹಕಾರದೊಂದಿಗೆ ನಾವು ಪ್ರಾರಂಭ ಮಾಡಿದ್ದೀವಿ. ನಮ್ಮಲ್ಲಿ ಬರುವಂಥ ರೋಗಿಗಳಿಗೆ ನಾವು ಯಾವುದೇ ಕಾರಣಕ್ಕೆ ಯಾವುದೇ ಥರದ ಒತ್ತಡ ಹಾಕಿ ನೀವು ಔಷಧಿ ಪಡ್ಕೊಳ್ಳಿ ಅಂತೇಳಿ ಹೇಳಲ್ಲ.
ಅವ್ರು ಹೇಳ್ತಾರೆ ನಾವು ಆಪರೇಷನ್ ಮಾಡಿಸಿದ್ದೀವಿ, 1 ಸಲ ಆಗಿದೆ, 2 ಸಲ ಆಗಿದೆ, 3 ಸಲ ಆಗಿದೆ ಅಂತ ಹೇಳಿ ಸಮೇತ ಹೇಳ್ತಾರೆ. ಓಕೆ ಸರ್, ತೊಂದರೆ ಇಲ್ಲ, ನಮ್ಮ ಔಷಧಿಯನ್ನು ಟ್ರಯಲ್ ಮಾಡಿ, 10 ದಿವಸದ್ದು ಟ್ರಯಲ್ ಬೇಸಿಕಲ್ಲಿ ಔಷಧಿಯನ್ನು ತಗೊಳ್ಳಿ ಅಂತೇಳಿ ಹೇಳ್ತೀವಿ. ಆ 10 ದಿವಸ ಔಷಧಿ ಕುಡಿದ ನಂತರ ಹೇಳ್ತಾರೆ 30% ಕಡಿಮೆ ಆಗಿದೆ, 40% ಕಡಿಮೆ ಆಗಿದೆ ಅಂತೇಳಿ. ಅಂಥ ರೋಗಿಗಳಿಗೆ ನಾವು ಏನು ಹೇಳ್ತೀವಿ, ಸರ್ ನೀವು 3 ತಿಂಗಳು ಕೋರ್ಸ್ ಮಾಡಿ ಅಂತ ಹೇಳ್ತೀವಿ. ಅದು ಬುಡ ಸಮೇತ ಅಂದರೆ ಬೇರು ಸಮೇತ ಕಿತ್ತು ಹೋಗ್ಲಿಕ್ಕೆ 3 ತಿಂಗಳ ಕಾಲಾವಕಾಶ ಬೇಕಾಗತ್ತೆ. ಅಂದರೆ ನಾವು ಇಂಟರ್ನಲ್ ಕೊಡ್ತಾ ಇದ್ವಿ, ಆ ಔಷಧಿದು ಪ್ರಭಾವ ಅಷ್ಟು ದಿವಸ ತಗೊಂಡ್ರೆ ಉತ್ತಮ. ಯಾವ ವಾರ ರಜೆ ಇರುತ್ತೆ? ನಮ್ಮ ಕ್ಲಿನಿಕ್ಕು ವಾರದಲ್ಲಿ ಭಾನುವಾರ ಒಂದು ಬಿಟ್ಟು ಬಾಕಿ ಎಲ್ಲ ದಿವಸ ಸಮೇತ ಓಪನ್ ಇರುತ್ತೆ. ಬೆಳಿಗ್ಗೆ 10 ರಿಂದ ಸಂಜೆ 5 ಗಂಟೆ ತನಕ, ಸಂಜೆ 6 ಗಂಟೆ ತನಕ ನಮ್ಮ ಕ್ಲಿನಿಕ್ ಇರುತ್ತೆ. ಬೆಳಿಗ್ಗೆ 10 ರಿಂದ 6 ಗಂಟೆ, ಮಧ್ಯಾಹ್ನ 1 ಗಂಟೆ ಲಂಚ್ ಬ್ರೇಕ್ ಇರುತ್ತೆ. ಮಿಕ್ಕಿದ ಡ್ಯಾಮ್ ನಮ್ಮ ಕ್ಲಿನಿಕ್ ತೆರೆದಿರುತ್ತೆ. ಜನರ ಬೇಡಿಕೆ ಅಂದರೆ ಭಾನುವಾರ ನಮಗೆ ರಜೆ ಇದೆ, ನಮಗೆ ಟೂಟಿ ಡ್ಯಾಮ್ ಇಲ್ಲದ ದಿವಸ ನಾವು ಬರಲಿಕ್ಕೆ ದೂರದ ಊರದಿಂದ ಸಮೇತ ಬರಲಿಕ್ಕೆ ಆಗುತ್ತೆ, ನೀವು ಭಾನುವಾರ ಓಪನ್ ಇಡಬೇಕಂತೇಳಿ ಕೇಳ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿ ಈಗ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಭಾನುವಾರ ಸಮೇತ ಒಂದು ಡಾಕ್ಟರ್ನ ಇಟ್ಟು ಈ ನಮ್ಮ ಒಂದು ಚಿಕಿತ್ಸೆಯನ್ನು ಜನರಿಗೆ ತಲುಪಿಸುವಂತ ಕೆಲಸ ಮಾಡಬೇಕು. ಸರ್, ಇದುವರೆಗೂ ತಾವು ಎಷ್ಟು ರೋಗಿಗಳಿಗೆ ಗುಣಮುಖವಾಗಿ ಸಫಲರಾಗಿದ್ದೀರಾ? ಅದು ನಾವು ಔಷಧಿ ಹೆಚ್ಚು ಕಡಿಮೆ ಒಂದು 3 ಲಕ್ಷ ಪೇಷಂಟ್ ಮೇಲೆ ಕೊಟ್ಟಿದ್ದೀವಿ. ನಮ್ಮ ಹತ್ರ ಇರುವಂತ ಈಗ ಲೆಕ್ಕದಲ್ಲಿ 2.5 ಲಕ್ಷ ಪೇಷಂಟ್ ಸಮೇತ ಈ 28 ವರ್ಷದಲ್ಲಿ ಗುಣಮುಖರಾಗಿದ್ದಾರೆ. ಈಗ 100ರಲ್ಲಿ 100% ವಾಸಿಯಾಗುವಂಥ ಔಷಧಿ ಕರ್ನಾಟಕ ಅಥವಾ ಆಲ್ ಓವರ್ ಇಂಡಿಯಾ ಇಲ್ಲಿ ಸಮೇತ ಇಲ್ಲ. ಆದರೆ ನಮ್ಮ ಔಷಧಿಯಲ್ಲಿ ನಾನು ಎಷ್ಟು ಹೇಳ್ತೀನಿ, 1 ಡೋಸ್ ಫ್ರೀ ಕೊಡ್ತೀವಿ, ರಿಸಲ್ಟ್ ಅಲ್ಲೇ ಬಂತು. ಅದಕ್ಕೆ ಬೇಕಾಗಿ ಹೇಳ್ತಾ ಇದ್ದೀನಿ 100ರಲ್ಲಿ 100% ನಿಮಗೆ ರಿಸಲ್ಟ್ ಸಿಗತ್ತೆ ಅಂತೇಳಿ. ಆ ವಿಶ್ವಾಸ ಇಟ್ಕೊಂಡೇ ನಾವು ಅವರಿಗೆ ಕೊಡುವಂಥ ಮೆಡಿಸಿನ್ ಇದು ಕಾಸ್ಟ್ ಅನ್ನು ಸಮೇತ ನಾವು ಯಾವುದೇ ಲೆಕ್ಕಕ್ಕೆ ತಗೊಳ್ಳಲ್ಲ, ಅವರಿಗೆ ಕೊಡ್ತೀವಿ ಫ್ರೀಯಾಗಿ. ಅದನ್ನು ಕುಡಿದು ಅವ್ರು ಬರ್ತಾರೆ, ಅವ್ರು ಕೋರ್ಸ್ ಮಾಡ್ತಾರೆ. ಸರ್, ಈಗ ನಾವು ಕಳೆದ 1 ವರ್ಷ ಅಂದರೆ 10 ತಿಂಗಳು ನಾವು ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಿ 10 ತಿಂಗಳಲ್ಲಿ 2800 ರೋಗಿಗಳು ಗುಣ ಆಗಿದ್ದಾರೆ. ಅದರದ್ದು ಕೆಲವೊಂದು ಮಾಹಿತಿ ನಾವು ಹೇಳುವ ಬದಲಿಗೆ ಸ್ವಂತ ರೋಗಿಗಳ ಅನುಭವ ಮತ್ತು ಅವರು ಬಂದಂಥ ಕಷ್ಟ ಸುಖಗಳ ಬಗ್ಗೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾರೆ, ಅವರೇ ವಿಡಿಯೋ ಮಾಡಿದ್ದಾರೆ, ನಮ್ಮ ಮುಖಾಂತರ ಸಮೇತ ಇದೆ. ಅವರನ್ನು ಯಾವುದೇ ಕಾರಣಕ್ಕೂ ನೀವು ಹೇಳಿ ಅಂತ ಹೇಳಿ ಅಥವಾ ಅವರನ್ನು ನಾವು ದುಡ್ಡು ಕೊಟ್ಟು ಮಾಡಿಸುವಂಥ ಕೆಲಸ ನಾವು ಮಾಡಲಿಲ್ಲ. ಅವರ ರಿಯಾಲಿಟಿಯೇ ಇದೆ, ಅದನ್ನು ನೀವು ನೋಡ್ಕೊಳ್ಳಿ ಅಂತ ಹೇಳಿ ಹೇಳ್ತೀನಿ ಸರ್. ಈ ಸೈಡ್ ಎಫೆಕ್ಟ್ ಏನಾದ್ರು ಆಗಿದೆಯಾ, ಆಗುತ್ತಾ ಏನಾರು? ಈ 28 ಆಯುರ್ವೇದದಲ್ಲಿ ಸೈಡ್ ಎಫೆಕ್ಟ್ಸ್ ಯಾವುದೇ ಇರೋದಿಲ್ಲ, ನಿಮಗೆ ಗೊತ್ತಿದೆ, ಅದು ಲೋಕಕ್ಕೆ ಗೊತ್ತಿದೆ. ನಮ್ಮದರಲ್ಲಿ ಅಂಥ ಇಶ್ಯೂಸ್ ಯಾವುದೇ ಬಂದಿಲ್ಲ ಇಷ್ಟವರೆಗೆ. ಸೊ ಆದ ಕಾರಣ ಸೈಡ್ ಎಫೆಕ್ಟ್ಸ್ ಏನು ಇರೋದಿಲ್ಲ. ಅದಲ್ಲದೆ ಎಲ್ಲ ರೀತಿಯ ಸರ್ಟಿಫಿಕೇಶನ್ ಇರುವ ಮದ್ದಾಗಿರುತ್ತೆ ಇದು. ಸೊ GMP ಸರ್ಟಿಫಿಕೇಟ್ ಇದೆ, ಆಯುಷ್ಮಾನ್ ಇಲಾಖೆಯಲ್ಲಿ ಸರ್ಟಿಫಿಕೇಟ್ ಆಗಿದೆಯಾ ನಿಮ್ಮದು? ಆಯುಷ್ ಲೈಸೆನ್ಸ್ ಇದೆ, ಡ್ರಗ್ ಲೈಸೆನ್ಸ್ ಹೇಳ್ತಾರೆ, ನಮ್ಮ ಲೈಸೆನ್ಸ್ ಇದೆ, ಅಥವಾ GMP ಸಮೇತ ನಮ್ಮ ಹತ್ರ ಇದೆ. ಮತ್ತೆ ಪ್ರತಿಯೊಂದು ಇದಕ್ಕೆ ಸಂಬಂಧಪಟ್ಟಂತ ಪ್ರತಿಯೊಂದು ಲೈಸೆನ್ಸ್ ಅನ್ನು ಇಟ್ಕೊಂಡು ತಗೊಂಡು ಕ್ರಮಬದ್ಧವಾಗಿ ನಾವು ರೆಡಿ ಮಾಡಿ ನಾವು ರೋಗಿಗಳಿಗೆ ಕೊಡುವಂತ ಕೆಲಸ ಮಾಡ್ತೀವಿ. ಇದನ್ನು ಹೊರತುಪಡಿಸಂಗೆ ಸರ್, ತಮ್ಮ ಫ್ಯಾಮಿಲಿಯವರು ಯಾವ ರೀತಿ ಸಹಕರಿಸ್ತಾ ಇದ್ದಾರೆ ನಿಮಗೆ? ಸರ್, ಈಗ ಇವರು ಸಮೇತ ಈಗ ನಮ್ಮ ಫ್ಯಾಮಿಲಿಯವರೇ, ಈಗ ಇವರು ನೌಫಲ್ ಅವರು ನಮ್ಮ ಜೊತೆಯಲ್ಲಿ ಸೇರಿದ್ದಾರೆ, ನನ್ನ ಮಕ್ಕಳು ಇದರಲ್ಲಿ ಇದ್ದಾರೆ, ಇವರ ಬ್ರದರ್ ಅವರು ಈಗ ಇದ್ದಾರೆ. ಯಾವ ರೀತಿ ಸಹಕರಿಸ್ತಾ ಇದ್ರೆ ತಮ್ಮ ಮಕ್ಕಳಾಗಿರುವ ಶ್ರೀಮತಿ ಆಗಿರ್ಬೋದು? ಹೇಳ್ಬೇಕು ಅಂತ ಹೇಳಿದ್ರೆ ಇವರ ಫ್ಯಾಮಿಲಿ ಇವರ ಒಂದು ವರಾನೆ. ಆ್ಯಕ್ಚುಲಿ ಇವರ ಮಿಸ್ಸಸ್ ಇಂದ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ಇವರ ಇದರಲ್ಲಿ ಬರುವ ಎಲ್ಲ ಕಂಟೆಂಟು ಬರೆದು ಕೊಡುವ, ಇದರ ಸ್ಟೋರಿ ಬರೆದು ಕೊಡುವ ಎಲ್ಲ ಕಂಟೆಂಟು ಪ್ಲಸ್ ಇವರ ಈ ಪ್ರೊಡಕ್ಷನಲ್ಲಿ ಇವರ ವೈಫ್ ಮಿಸ್ಸಸ್ ಹೆಲ್ಪ್ ಮಾಡ್ತಾರೆ, ಸಾಥ್ ಕೊಡ್ತಾರೆ. ಇವರ ಮಕ್ಕಳು ಬಾಕಿ ಎಲ್ಲ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ರೀತಿಯಲ್ಲೂ ಕೂಡ ಇವರ ಫ್ಯಾಮಿಲಿ ಆಗಿರ್ತದೆ, ಇವರ ಒಂದು ಸ್ಟ್ರೆಂತ್ ಆಗಿ ಬರ್ತಾ ಇರುತ್ತೆ. ಸೊ ದೇರ್ಫೋರ್ ಫ್ಯಾಮಿಲಿ ಆಗಿರ್ತಾರೆ, ಇದನ್ನೆಲ್ಲವನ್ನು ನೋಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಹೊಸ ಮೈಸೂರು ಬ್ರಾಂಚ್ ಬಗ್ಗೆ? ಕೊನೆಯದಾಗಿ ಇಷ್ಟೇ ಹೇಳ್ತೀವಿ, ನಾವು ಇವತ್ತು ಮೈಸೂರಲ್ಲಿ ಪ್ರಾರಂಭ ಮಾಡಿದ್ದೀವಿ. ಇದರ ಸದುಪಯೋಗ ಮೈಸೂರಿನ ಪ್ರತಿಯೊಬ್ಬರು ನಾಗರಿಕರು ಪಡೆದುಕೊಳ್ಳಿ. ನಿಮಗೆ ಇರುವಂಥ ಸಮಸ್ಯೆ ಖಾಲಿ ಮೂಲವ್ಯಾಧಿ, ನಮ್ಮದು ಮೈನ್ ಔಷಧಿ ಮೂಲವ್ಯಾಧಿ. ಅದೇ ಥರ ಸೊಂಟ ನೋವು, ಮಂಡಿ ನೋವು, ಕುತ್ತಿಗೆ ಭುಜಗಳಲ್ಲಿ ನೋವು ಅಥವಾ ಸ್ಪಾಂಡಿಲೈಸಿಸ್ ಇಂಥ ಕಾಯಿಲೆಗಳು. ಅದಲ್ಲದೆ ನಾನು ಯಾವುದೇ ವಿಧದ್ದು ಅಂದರೆ ಈ ಲೇಡೀಸ್ ಪ್ರಾಬ್ಲಮ್ ಆಗಲಿ, ಕೆಲವೊಂದು ನಮ್ಮ ಹಿರಿಯರಿಂದ ಬಂದಂಥ ಮದ್ದನ್ನು ಶಾಸ್ತ್ರಬದ್ಧವಾಗಿ ತಯಾರಿಸಿ ಕೊಡುವಂಥ ಕೆಲಸ ಮಾಡ್ತೀವಿ. ಆದರೆ ನಾವು ಜಾಸ್ತಿಯಾಗಿ ಮೂಲವ್ಯಾಧಿ ಯಾಕೆ ಇದು ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿ ಕೊಟ್ಟು ಮನೆಗೆ ಹೋಗುವ ಅಷ್ಟರಲ್ಲೇ ರಿಸಲ್ಟ್ ಇದೆ. ಅದಕ್ಕೋಸ್ಕರ ನಾವು ಇದನ್ನು ಮೂಲವ್ಯಾಧಿ ಕ್ಲಿನಿಕ್ ಅಂತ ಹೇಳಿ ಮಾಡ್ಕೊಂಡಿದ್ದೀವಿ. ಓಕೆ, ತಮ್ಮ ಹೆಸರು ಸರ್ ಇನ್ನೊಂದ್ಸಲ ಹೇಳಿ. ನನ್ನ ಹೆಸರು ಸಂಶೋಧನೆ ಸಾಲ್ಮಾರ್ ಅಂತೇಳಿ.
ಅವರು ನೌಫಾಲ್ ಅಂತ ಹೇಳಿ ಸಿ ಎ ಅವರು, ಇವರು ಅಟೆಂಡೆಂಟ್ ಆಗಿದ್ದಾರೆ. ಈಗ ನಮ್ಮ ಜೊತೆ ಪಾಲುದಾರಾಗಿ ಬಂದಿದ್ದಾರೆ. ನಾವು ಪ್ರಾಪರ್ ಪುತ್ತೂರು ಇಬ್ಬರು ಸಮೇತ ಪುತ್ತೂರು ಅವರೇ. ಓಕೆ.